ಹಲೋ ಗಾಯ್ಸ್, ಲೆಟ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರವೀಣ್ ಆರ್ಟ್ಸ್ ಕನ್ನಡಿಗ. ಸೊ ಇವತ್ತು ಈ ಒಂದು ವಿಡಿಯೋದಲ್ಲಿ ವೆರಿಫಿಕೇಷನ್ ಸ್ಲಿಪ್ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈಗಾಗಲೇ ನೀವು ನೋಡಿರ್ಬೋದು 12/6/2026 ಅಂದರೆ ಇದೇ ತಿಂಗಳ 12ನೇ ತಾರೀಕು ನಿಮಗೆ ವೆರಿಫಿಕೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡೋದಕ್ಕೆ KE ಅಫಿಷಿಯಲ್ ವೆಬ್ಸೈಟಲ್ಲಿ ಲಿಂಕನ್ನು ಬಿಟ್ಟಿದ್ದು. ಸೊ ಸುಮಾರು ಜನಕ್ಕೆ ಡೌನ್ಲೋಡ್ ಆಗಿದೆ, ಕೆಲವೊಬ್ಬರಿಗೆ ಡೌನ್ಲೋಡ್ ಆಗಿಲ್ಲ, ತಲೆ ಕೆಡಿಸ್ಕೋಬೇಡಿ. ಸುಮಾರು ಜನಕ್ಕೆ ಇಂಜಿನಿಯರಿಂಗ್ ರ್ಯಾಂಕಿಂಗ್ ಏನಿದೆ ಅದು ಬಂದಿಲ್ಲ. ಸೊ ಅಂಥ ವಿದ್ಯಾರ್ಥಿಗಳಿಗೂ ಕೂಡ ಇದೊಂದು ಡೌನ್ಲೋಡ್ ಆಗ್ತಿರಲ್ಲ. ಸೊ ಆದ್ದರಿಂದ ಅದನ್ನ ಟೈಮ್ ಎಕ್ಸ್ಟೆಂಡ್ ಮಾಡ್ತಾರೆ. ಆ್ಯಂಡ್ ಸುಮಾರು ಜನಕ್ಕೆ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಅವರ ಅಡ್ರೆಸ್ ಬಂದಿರಲ್ಲ, ಅವರ ಹೆಸರು ಕರೆಕ್ಟಾಗಿ ಬಂದಿರಲ್ಲ, ಅವರ ಕೋಟಾ ಮತ್ತು ಬಂದಿರಲ್ಲ. ಸೊ ಈ ಒಂದು ವಿದ್ಯಾರ್ಥಿಗಳಿಗೂ ಕೂಡ ಏನು ಮಾಡಬೇಕು ಮುಂದೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವೆರಿಫಿಕೇಷನ್ ಸ್ಲಿಪ್ ಬಗ್ಗೆ ಹೋಗೋಣ. ಸೊ ವೆರಿಫಿಕೇಷನ್ ಸ್ಲಿಪ್ ಒಂದು ಎಕ್ಸಾಂಪಲ್ ತಗೊಂಡು ತಿಳಿಸ್ಕೊಡ್ತೀನಿ. ಸೊ ಇದೊಂದು ವೆರಿಫಿಕೇಷನ್ ಸ್ಲಿಪ್ಪು ನಂದು ಹೋದ ವರ್ಷದ್ದು. ಇದರಲ್ಲಿ ನೀವೇನೇನು ನೋಡಬೇಕು ಅಂದರೆ, ಫಸ್ಟ್ ನೀವು ಏನು ನೋಡಬೇಕು ಅಂತಂದರೆ ಆಪ್ಷನ್ ಎಂಟ್ರಿ CT ನಂಬರ್ ಇದು ಇದೆಯಾ ಅಂತ ನೋಡ್ಕೊಳ್ಳಿ. ಅದಾದಮೇಲೆ QR ಕೋಡ್ ಕರೆಕ್ಟ್ ಆಗಿದೆಯಾ. ಕೆಲವೊಬ್ಬರಿಗೆ QR ಕೋಡೇ ಪ್ರಿಂಟ್ ಆಗಿರಲ್ಲ, ಅಂಥವ್ರು ಕೂಡ QR ಕೋಡ್ ಕರೆಕ್ಟಾಗಿ ಪ್ರಿಂಟ್ ಆಗಿದೆಯಾ ಅನ್ನೋದನ್ನು ನೋಡಬೇಕಾಗುತ್ತೆ. ಅದಾದಮೇಲೆ ನಿಮ್ಮ ಫೋಟೋ ಆಗಿರ್ಬೋದು. ನೆಕ್ಸ್ಟು ರಿಜಿಸ್ಟ್ರೇಷನ್ ನಂಬರ್ ಕರೆಕ್ಟಾಗಿದೆಯಾ ನೋಡಿ. ಅದಾದಮೇಲೆ ಎಕ್ಸಾಮ್ CT ನಂಬರ್ ಕರೆಕ್ಟಾಗಿದೆಯಾ ನೋಡಿ. ನಿಮ್ಮ ಹೆಸರು, ಫಾದರ್ ನೇಮ್, ಮದರ್ ನೇಮು, ಇಲ್ಲೇನೇನಿದೆ ಎಲ್ಲ ಒಂದು ಕರೆಕ್ಟಾಗಿದೆಯಾ ಅಂತ ನೋಡ್ಕೊಳ್ಳಿ. ನಿಮ್ಮ ಎಲಿಜಿಬಿಲಿಟಿ ಕ್ಲಾಸ್ ಕೂಡ ನೀವು ನೋಡ್ಕೊಳ್ಬೇಕಾಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಬರದೆ ಮೇನ್ ಇಂಪಾರ್ಟೆಂಟ್ ಥಿಂಗ್, ದಟ್ ಇಸ್ ದ ರಿಸರ್ವೇಷನ್ ವೆರಿಫೈಡ್ ಡೀಟೇಲ್ಸ್. ಸೊ ನಿಮ್ಮ ಕೆಟಗರಿ ಆಗಿರ್ಬೋದು, ನಿಮ್ಮ ಕ್ಯಾಸ್ಟ್ ಆಗಿರ್ಬೋದು, ನಿಮ್ಮ ಇನ್ಕಮ್ ಆಗಿರ್ಬೋದು, ಮತ್ತು ನಿಮ್ಮ ಇನ್ಕಮ್ ಫ್ಯಾಮಿಲಿ ಇನ್ಕಮ್ ಏನಾಗಿದ್ರು 2 ಲಕ್ಷಕ್ಕಿಂತ ಕಮ್ಮಿ ಆಗಿದ್ದರೆ ಡೈರೆಕ್ಟಾಗಿ ನೀವು SNQ ಕೋಟಾಗೆ ಅವೈಲೇಬಲ್ ಆಗಿರ್ತೀರ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ SNQ ಕೋಟಾ ಅಂದ್ರೇನು, ಅದರ ಮಹತ್ವ ಏನು, ಬರೀ ಕೇವಲ ನೀವು 30,000 to 40,000 ಹೇಗೆ ಇಂಜಿನಿಯರಿಂಗ್ನ ಮುಗಿಸ್ಬೋದು, ಇಂಜಿನಿಯರಿಂಗ್ನಲ್ಲಿ ಅಡ್ಮಿಷನ್ ತೆಗೆದುಕೊಳ್ಬೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಾದಮೇಲೆ ಕನ್ನಡ ಮೀಡಿಯಂ ಕೋಟಾ ಇದೆಯಾ, ರೂರಲ್ ಕೋಟಾ ಇದೆಯಾ, ಹೈದರಾಬಾದ್ ಕರ್ನಾಟಕ ಕೋಟಾ ಇದೆಯಾ, ಜಮ್ಮು ಕಾಶ್ಮೀರ ಮೈಗ್ರೆಂಟ್ ಇದೆಯಾ, ಲಿಂಗ್ವಿಸ್ಟಿಕ್ ಮೈನಾರಿಟಿ ಕೋಟಾ ಇದೆಯಾ, ರಿಲಿಜಿಯಸ್ ಮೈನಾರಿಟಿ ಇದೆಯಾ, NRI ವಾರ್ಡ, ಸ್ಪೆಷಲ್ ಕ್ಯಾಟಗರಿ, ಈ ಥರ ಯಾವುದೇ ಒಂದು ನಿಮ್ಮ ಕೋಟಾ ಇದ್ದರೆ ಅದು ಎಸ್ ಅಂತ ಇರಬೇಕು. ಸೊ ಯಾವುದಕ್ಕೆ ಯಾಕೆ ಇದು ತುಂಬ ಇಂಪಾರ್ಟೆಂಟ್ ಅಂತ ಹೇಳೋದಾದರೆ, ನಿಮ್ಮ ಒಂದು ಅಲಾಟ್ಮೆಂಟ್ ಏನಾಗುತ್ತೆ, ಆ ಅಲಾಟ್ಮೆಂಟು ಬೇಸ್ಡ್ ಆನ್ ಯುವರ್ ದಿಸ್ ಕೋಟಾ, ಏನೇನು ನೀವು ಎಸ್ ಇದೆಯೋ ನೋ ಇದೆಯೋ ಅಂತ ಇರುತ್ತಲ್ಲ, ಇದರ ಬೇಸಿಸ್ ಮೇಲೆ ಆಗೋದು. ನೀವು ಯಾವುದೋ ಒಂದು ಪರ್ಟಿಕ್ಯುಲರ್ ಕೋಟಾಗೆ ಎಲಿಜಿಬಲ್ ಇರ್ತೀರಾ, ಬಟ್ ಇಲ್ಲಿ ನೋ ಅಂತಿದ್ದಾಗ ನೀವು ಅವರ ಗಮನಕ್ಕೆ ತರದೇ ಹೋದರೆ ಆ ಒಂದು ಕೋಟಾಗೆ ನೀವು ಎಲಿಜಿಬಲ್ ಆಗಿರೋದಿಲ್ಲ, ನಿಮಗೆ ಆ ಪ್ರಕಾರವಾಗಿ ಸೀಟು ಸಿಗೋದಿಲ್ಲ. ಇದನ್ನು ಕೂಡ ನೀವು ಮೈಂಡಲ್ಲಿ ಇಟ್ಕೋಬೇಕಾಗುತ್ತೆ. ನೆಕ್ಸ್ಟ್ ಏನಪ್ಪ ಅಂತಂದರೆ, ಸಬ್ಜೆಕ್ಟ್ ನೀವು ಬೋರ್ಡ್ಸಲ್ಲಿ ಏನು ತೆಗೆದಿರುತ್ತೆ ಅದು ಕರೆಕ್ಟಾಗಿದೆಯಾ ಅಂತ ನೋಡ್ಕೊಳ್ಳಿ. ಮೇನ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ನೋಡ್ಕೊಳ್ಳಿ. ನೆಕ್ಸ್ಟು ಇಲ್ಲೂ ರ್ಯಾಂಕ್, ಇಂಜಿನಿಯರಿಂಗ್ ರ್ಯಾಂಕ್ ನೋಡಿದ್ರೆ ಇಂಜಿನಿಯರಿಂಗ್ ರ್ಯಾಂಕ್ನ ಕರೆಕ್ಟಾಗಿದೆಯಾ, ಕರೆಕ್ಟಾಗಿ ಡಿಸ್ಪ್ಲೇ ಆಗಿದೆಯಾ ಅನ್ನೋದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಬೇರೆ ನೀವು KCTಯಲ್ಲಿ ಬೇರೆ ಒಂದು ಕೋರ್ಸ್ಗಳಿಗೆ, ಎಕ್ಸಾಂಪಲ್ B ಫಾರ್ಮಾ, PPT, ಫಾರ್ಮಾ D, ಅಗ್ರಿಕಲ್ಚರಲ್ ಸೈನ್ಸ್, ವೆಟರ್ನರಿ ಸೈನ್ಸ್, BSc, ಹೀಗೆ ಹಲವು ಇತರರು ಕೋರ್ಸ್ಗಳಿಗೆ ನೀವೇನಾದರೂ ಜಾಯ್ನ್ ಆಗಬೇಕಾಗಿದ್ದರೆ ಆ ಒಂದು ಕೋರ್ಸ್ಗಳನ್ನು ರ್ಯಾಂಕ್ ಕರೆಕ್ಟಾಗಿ ಡಿಸ್ಪ್ಲೇ ಆಗಿದೆಯಾ ಅನ್ನೋದನ್ನು ನೋಡ್ಕೊಳ್ಬೇಕಾಗುತ್ತೆ. ಸೊ ಇದಾಗಿತ್ತು ವೆರಿಫಿಕೇಷನ್ ಡೀಟೇಲ್ಸ್. ಸೊ ಸುಮಾರು ಜನ ಏನು ಹೇಳ್ತಾ ಇದ್ರಿ, QR ಕೋಡ್ ಬಂದಿಲ್ಲ, ಇದು ಬಂದಿಲ್ಲ, ನಾವೇನಾದ್ರು ಅವರ ಅಫಿಷಿಯಲ್ ಗಮನಕ್ಕೆ ತರಬೇಕಾ ಅನ್ನೋದು ಹೇಳ್ತೀವಿ. ಅದು ಕೆಲವೊಬ್ಬರಿಗೆ ಹೋಸಲಿ ನನಗೂ ಕೂಡ QR ಕೋಡ್ ಬಂದಿರಲಿಲ್ಲ, ಮತ್ತು ನನ್ನ ಫೋಟೋ ಡಿಸ್ಪ್ಲೇ ಆಗಿರಲಿಲ್ಲ. ಅದು ಇನ್ನೊಂದು ಲಿಂಕ್ ಬಿಡ್ತಾರೆ. ಅದಾದ ಮೇಲೆ ನೀವು ಆ ಲಿಂಕ್ ಬಿಡ್ತಾರೆ, ಆ ಒಂದು ಲಿಂಕನ್ನೇ ಅಪ್ಡೇಟ್ ಮಾಡಿರ್ತಾರೆ. ಆಗ ನೀವು ಡೌನ್ಲೋಡ್ ಮಾಡಿಕೊಂಡ್ರೆ ಇನ್ನೊಂದು ಬಾರಿ ಆಗ ನಿಮಗೆ ಅಪ್ಡೇಟೆಡ್ ಆಗಿ ಬರುತ್ತೆ. ಆದರೂ ಬರಲಿಲ್ಲ ಅಂತ ಹೇಳಿದಾಗ ನೀವು ಆಗ KE ಗಮನಕ್ಕೆ ಹೋಗಿ ಸಲ್ಲಿಸಬೇಕಾಗುತ್ತದೆ. ಸೊ ಇದು ಆ ವೆರಿಫಿಕೇಷನ್ ಡೀಟೇಲ್ಸ್ ಆದ ತಕ್ಷಣ ನಿಮ್ಮ ಕೌನ್ಸಲಿಂಗ್ ಸ್ಟಾರ್ಟ್ ಆಗ್ತದೆ. ಇದೇ ಥರದ KCETಯ ವಿಡಿಯೋಗಳು ನಿಮಗೆ ಬೇಕಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹಾಗೂ ಇದೇ ಥರದ KCETಯ ವಿಡಿಯೋಗಳು ನಿಮ್ಮ ಚಾನಲಲ್ಲಿ ಅವೈಲೇಬಲ್ ಇದೆ, ಅದನ್ನು ಕೂಡ ತೋರಿಸ್ತೀನಿ. ಒಂದು ಪ್ಲೇಲಿಸ್ಟ್ ಇದೆ, ಆ ಪ್ಲೇಲಿಸ್ಟನ್ನು ನೀವು ಸೇವ್ ಮಾಡಿಕೊಂಡ್ರೆ ನಾ ಯಾವಾಗ ವಿಡಿಯೋ ಮಾಡಿದ್ರು ಕೂಡ ನಿಮಗೆ ಡೈರೆಕ್ಟಾಗಿ ನೋಟಿಫಿಕೇಷನ್ ಬರುತ್ತೆ. ಸೊ ನನ್ನ ಚಾನಲ್ಗೆ ಹೋಗಿ ಪ್ಲೇಲಿಸ್ಟ್ಗೆ ಹೋಗಿ ಈ ಒಂದು KCET 2026 ಪ್ಲೇಲಿಸ್ಟ್ ಇದೆ, ಇಲ್ಲೋಗಿ ನೀವು ಸೇವ್ ಮಾಡಿಕೊಂಡ್ರೆ ಪ್ಲೇಲಿಸ್ಟನ್ನು ನಿಮಗೆ ಯಾವಾಗ ಬೇಕಾದರೂ ನಾನು CETದ ವಿಡಿಯೋ ಮಾಡಿದಾಗ ನೋಟಿಫಿಕೇಷನ್ ಬರುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ನಿಮಗೆ KCET ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಆಗಿದೆಯಾ ಅಂತ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ